ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ಭ್ರಷ್ಟಾಚಾರ ವಿರುದ್ಧ ಸಮರ ಸಾರಿರುವ ಅಣ್ಣಾ ಹೋರಾಟ ಇಂದಿಗೆ ವಾರವಾಯಿತು. ಆದರೂ ಹೋರಾಟದ ಉತ್ಸಾಹ ಮಾತ್ರ ಕುಂದಿಲ್ಲ. ರಾಜ್ಯದೆಲ್ಲೆಡೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ಇವತ್ತು ಕೂಡ ಅಣ್ಣಾ ಬೆಂಬಲಿಸಿ ಬಗೆಯ ಪ್ರತಿಭಟನೆಗಳು ನಡೆದವು. ತುಮಕೂರಿನಲ್ಲಿ 15,000 ವಿದ್ಯಾರ್ಥಿಗಳು ರ್ಯಾಲಿ ನಡೆಸಿದ್ರೆ ರಾಯಚೂರಿನಲ್ಲಿ ಮೌನ ಮೆರವಣಿಗೆಯನ್ನು ನಡೆಸಲಾಯಿತು. ಜನಾಂದೋಲನದಿಂದ ಕೇಂದ್ರಕ್ಕೆ ಮುಜುಗರವಾಗಿಲ್ಲ. ಅವರು ಒಮ್ಮೆ ಹಿಡಿದಂತ ನಿಲುವು ಮತ್ತೊಮ್ಮೆ ಇರುವುದಿಲ್ಲ. ಅವರ ಹತ್ರ ಜನ ಬೆಂಬಲ ಬರ್ತದಲ್ಲ, ಜನ ಬೆಂಬಲ ಬಂದಾಗ ಎಲ್ಲ ಹಿಂದಿದ್ದು ಅವರು ಏನು ಮೊದಲು ಮೂಲಭೂತವಾಗಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾತು ಬಿಡ್ತಾರೆ. ಅಣ್ಣಾ ಹಜಾರೆ ಅವರಿಗೆ, ಅಣ್ಣಾ ಹಜಾರೆ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ. ಹಜಾರೆ ಜೀವಕ್ಕೆ ತೊಂದರೆಯಾದ್ರೆ ಕಾಂಗ್ರೆಸ್ಗೆ ಅಪಾಯ. ಅಕಸ್ಮಾತ್ ಅಣ್ಣಾ ಹಜಾರೆ ಅವರ ಉಪವಾಸದಿಂದ ಹೆಚ್ಚು ಕಡಿಮೆ ಅವರ ಜೀವಕ್ಕೆ ಆಪತ್ತು ಬಂದ್ರೆ ಇಡೀ ದೇಶದಲ್ಲಿರುವಂತಹ ಕಾಂಗ್ರೆಸ್ಸಿಗರನ್ನ ಜನ ಅಟ್ಟಾಡಿಸ್ಕೊಂಡು ಹೊಡಿತಾರೆ. ತೊಲಗಲಿ ತೊಲಗಲಿ ಮಸೂದೆ. ಮಾತುಕತೆಗೆ ಕೇಂದ್ರ ಸಿದ್ಧ. ಪ್ರಜಾಪ್ರಭುತ್ವದ ತತ್ವದ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಯಾರು ಬಂದರೂ ಕೂಡ ನಾವು ಮಾತಾಡ್ತೀವಿ. ಅವರಿಗೂ ನಮ್ಮ ಸ್ವಾಗತ ಇದೆ. ಅಣ್ಣಾ ಹಜಾರೆ ಹೋರಾಟಕ್ಕೆ ಸಂಸದ ರಾಜೀವ್ ಚಂದ್ರಶೇಖರ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಫ್ರೀಡಂ ಪಾರ್ಕ್ ಇಂದು ಭೇಟಿ ನೀಡಿದ ರಾಜೀವ್ ಚಂದ್ರಶೇಖರ್ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಡೆಸ್ತಾ ಇರೋ ಪ್ರತಿಭಟನೆಗೆ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ರಾಜೀವ್ ಚಂದ್ರಶೇಖರ್, ಅಣ್ಣಾ ಹಜಾರೆ ನನ್ನ ನಾಯಕ ಎಂದರು. ಹೋರಾಟದ ಮೂಲಕ ಇತಿಹಾಸ ನಿರ್ಮಾಣಕ್ಕೆ ಅಣ್ಣಾ ಮುಂದಾಗಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿಯೂ ಅಣ್ಣಾಗೆ ಸಾಥ್ ನೀಡಿ ಅಂತ ಹೇಳಿದ್ರು. ಯಾವ ರಾಜಕೀಯ ಪಕ್ಷಗಳು ಹಜಾರೆ ಹೋರಾಟ ಬೆಂಬಲಿಸುತ್ತಿವೆ ಅನ್ನೋದು ದೇಶದ ಜನತೆಗೆ ಗೊತ್ತಿದೆ ಅಂತ ರಾಜೀವ್ ಮಾರ್ಮಿಕವಾಗಿ ನುಡಿದ್ರು. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸಹ ಪ್ರತಿಭಟನೆಗೆ ಸಾಥ್ ನೀಡಿದ್ರು. I stand by you with whatever I can do. I will do everything I can do to support this movement. Anna is my God. Anna is my leader. And I end by saying again, we are making history. All of you are going to be part of history. And our children will be proud of what we did today and what we did yesterday and what we will do tomorrow. Make them proud because it is for them that we build a better India. When I hear the freedom fighters here telling us what we should do, they gave us the new India, and it is up to us to build the new India for our next generation. Jai Hind, Jai Karnataka, Vande Mataram. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಅಣ್ಣಾ ಹಜಾರೆ ಬೆಂಬಲಿಸಿ ದೇಶಾದ್ಯಂತ ಉತ್ತಮ ಬೆಂಬಲ ವ್ಯಕ್ತವಾಗ್ತಿದೆ. ಸಾರ್ವಜನಿಕರ ಹೋರಾಟಕ್ಕೆ ಹಜಾರೆಯ ದೃಢ ನಿರ್ಧಾರ ಒಂದೆಡೆಯಾದರೆ ಗಾಂಧಿ ಟೋಪಿ ಮತ್ತು ತ್ರಿವರ್ಣ ಧ್ವಜ ಮತ್ತೊಂದು ಸ್ಫೂರ್ತಿಯಾಗಿವೆ. ಹಾಗಿದ್ರೆ ಹುಬ್ಬಳ್ಳಿಯ ಖಾದಿ ಭಂಡಾರದಲ್ಲಿ ಗಾಂಧಿ ಟೋಪಿ ಮತ್ತು ತ್ರಿವರ್ಣ ಧ್ವಜಗಳ ಮಾರಾಟ ಭರದಿಂದ ಸಾಗಿದೆ.
ಕೇವಲ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಮಾರಾಟವಾಗುತ್ತಿದ್ದ ಗಾಂಧಿ ಟೋಪಿ ಮತ್ತು ತ್ರಿವರ್ಣ ಧ್ವಜಗಳು ಈಗ ಅಣ್ಣಾ ಹಜಾರೆ ಅವರ ಹೋರಾಟಕ್ಕೂ ಸ್ಫೂರ್ತಿಯಾಗಿವೆ. ರಾಷ್ಟ್ರಭಕ್ತಿಯ ಹೆಸರಿನಲ್ಲಿ ಪ್ರತಿಭಟನಾಕಾರರು ಗಾಂಧಿ ಟೋಪಿ ಮತ್ತು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಅಣ್ಣಾ ಹಜಾರೆಗೆ ಬೆಂಬಲ ಸೂಚಿಸುತ್ತಿದ್ದಾರೆ. ಇದರಿಂದ ಖಾದಿ ಧರಿಸುವವರ ಸಂಖ್ಯೆ ಹೆಚ್ಚಾಗಿದ್ದು ಖಾದಿಗೂ ಉತ್ತಮ ಪ್ರಚಾರ ಸಿಕ್ಕಂತಾಗಿದೆ. ಯಾಕೆ ಮೊದಲು ಗಾಂಧಿ ಟೋಪಿ ಹಾಕೋರು ದಿಕ್ಕಿದ್ದಿಲ್ಲ. ಹೋಗ್ಲಿ ಬಿಡಪ್ಪ, ಗಾಂಧಿ ಟೋಪಿ ಹಾಕಿದ್ರೆ ಯಾರು ನಮ್ಗೆ ಅಸಹ್ಯ ಕಾಡ್ತಾ ಹಂಗೆ. ಈಗ ಗಾಂಧಿಗಿರಿ ಬಂದ ಪ್ರತಿಯೊಬ್ಬರು ಗಾಂಧಿ ಟೋಪಿ ಹಾಕ್ತದೆ. ಇದರಿಂದ ಖಾದಿ ನೇತ ನಮ್ಮ ಗಾಂಧಿ ಟೋಪಿಗೆ ಬಹಳ ವ್ಯಾಲ್ಯೂ ಬಂದಿದೆ. ಹಜಾರೆ ಹೋರಾಟದ ಫಲವಾಗಿ ಖಾದಿ ಗ್ರಾಮೋದ್ಯೋಗಗಳಲ್ಲಿ ಖಾದಿ ಬಟ್ಟೆಗಳು ಎಂದಿಗಿಂತ ಉತ್ತಮವಾಗಿಯೇ ಮಾರಾಟವಾಗ್ತಿವೆ. ಇದರಿಂದ ಖಾದಿ ಗ್ರಾಮೋದ್ಯೋಗ ಚೇತರಿಕೆಯತ್ತ ಸಾಗಿದೆ. ಅಣ್ಣಾ ಹಜಾರೆಯವರ ಹೋರಾಟದಿಂದ ನಮ್ಮ ಖಾದಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತಾ ಇದೆ. ನಮ್ಮ ಬಾವುಟ ಮತ್ತು ಖಾದಿ ಕ್ಯಾಪ್ಗಳು ಹೆಚ್ಚಾಗಿ ಸೇಲ್ ಆಗ್ತಾ ಇವೆ. ಇದರಿಂದ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಅದರಿಂದ ಇನ್ನೂ ಹೆಚ್ಚೆಚ್ಚು ಹೋರಾಟ ಆಗಲಿ, ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಒಟ್ಟಾರೆ ಕೇವಲ ರಾಷ್ಟ್ರೀಯ ಹಬ್ಬಗಳಿಗೆ ಸೀಮಿತವಾಗಿದ್ದ ಗಾಂಧಿ ಟೋಪಿ ಮತ್ತು ತ್ರಿವರ್ಣ ಧ್ವಜಗಳು ಅಣ್ಣಾ ಹಜಾರೆ ಹೋರಾಟದಿಂದ ಪ್ರತಿಭಟನಾಕಾರರ ಸ್ಫೂರ್ತಿಯ ಸಂಕೇತಗಳಾಗಿವೆ. ಅನಂತರಾಮಯ್ಯ, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ.